ಹಲೋ ಡಿಯರ್ಸ್, ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ನಿರ್ಮಲಾ. ಆ್ಯಂಡ್ ಇವತ್ತಿನ ಎರಡು ಕನಸು ಎಪಿಸೋಡ್ 311 ಅನ್ನು ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಕರಿ ನೆರಳು ಇವಾಗೂ ಸಹ ನಮ್ಮ ನಿತ್ಯ ಹಿಂದೆ ಬಂದಿದೆ. ಊರು ಬಿಟ್ಟು ಬಂದ್ರೂ ಕಾಟ ತಪ್ಪಿಲ್ಲ ಅನ್ನೋ ಹಾಗೆ ಇವಾಗೂ ಹಿಂದೆ ಬಂದಿದೆ. ಆ ಕರಿ ಯಾರ್ದು? ಹಾಗೆ ನಮ್ಮ ನಿತ್ಯ ಮತ್ತು ಶರತ್ ನಡುವೆ ಕ್ಯೂಟ್ ಕಾನ್ವರ್ಸೇಷನ್ಸ್, ರೊಮ್ಯಾಂಟಿಕ್ ಕಾನ್ವರ್ಸೇಷನ್ಸ್ ಆಗ್ತಾಯಿದೆ. ಸೊ ಎಲ್ಲನೂ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮೇಯ್ನಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಒಂದೇ ನಾನು ಕೇಳೋದು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇದೇ ಥರ ಸಪೋರ್ಟ್ ಮಾಡಿ. ನಾನು ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಹೋಗಿ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಎಪಿಸೋಡ್ 311 ಕಾಡುವ ಕರಿ ನೆರಳು. ನಿತ್ಯಾಗೀಗ ಒಂದು ಕ್ಲಾರಿಟಿ ಸಿಕ್ತು. ಇಲ್ಲಿಂದ ರುದ್ರಪ್ರಸಾದ್ ಸತ್ಯನ ಕರ್ಕೊಂಡು ಹೋದರು. ಓಕೆ, ಅವಳು ದಿವ್ಯಾ ಯಾವಾಗಾದ್ಲು? ಅವಳವರಿಂದ ಹೇಗೆ ತಪ್ಪಿಸ್ಕೊಂಡ್ಳು? ಈಗ ಎಲ್ಲಿದ್ದಾಳೆ? ಇದಕ್ಕೆಲ್ಲ ಉತ್ತರ ಹೇಗೆ ಕಂಡುಕೊಳ್ಳೋದು ಅಂತ ಯೋಚಿಸ್ತಾ ಇರುವಾಗ ಅವಳ ತಲೆಗೆ ನೆನಪಿಗೆ ಬಂದಿದ್ದು ಭರತ್. ಹೌದು, ಭರತ್ನ ಕಾಂಟ್ಯಾಕ್ಟ್ ಮಾಡಿದರೆ ದಿವ್ಯಾ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ಲು. ಶರತ್ ಅವಳನ್ನ ಹಿಂದೆಯಿಂದ ಹಗ್ ಮಾಡಿ, ಇಟ್ಸ್ ಓಕೆ ಮುದ್ದು, ಅಂಕಲ್ ಹೇಳಿದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ, ನನಗೆ ನಿನ್ನ ಹೆಲ್ತ್ ಮುಖ್ಯ. ಸತ್ಯ ಬಗ್ಗೆ ಇಷ್ಟೆಲ್ಲ ಗೊತ್ತಾಗಿದೆ ಅಂದಮೇಲೆ ಖಂಡಿತ ಸತ್ಯ ನಮಗೆ ಸಿಗ್ತಾಳೆ. ನಿತ್ಯ ಹಿಂದೆ ತಿರುಗಿ ಅವನನ್ನು ಟೈಟಾಗಿ ಹಗ್ ಮಾಡಿ, ಹೌದು ಸರ್, ಸತ್ಯದ ಹುಡುಕಾಟದಲ್ಲಿ ನಾವಿನ್ನೂ ಒಂದೇ ಹೆಜ್ಜೆ ಹಿಂದೆ ಇದ್ದೀವಿ ಅಷ್ಟೇ. ನಾವು ಭರತ್ನ ಹುಡುಕಿದ್ರೆ ಖಂಡಿತ ಸತ್ಯ ಸಿಗ್ತಾಳೆ ಸರ್ ಅಂತ ಹೇಳಿದ್ಲು. ಶರತ್ ಶಾಕ್ನಲ್ಲಿ, ವಾಟ್, ಭರತ? ಇದ್ಯಾವುದು ಹೊಸ ಕ್ಯಾರೆಕ್ಟರ್ ಅಂತ ಕೇಳ್ದ. ನಿತ್ಯ, ಭರತ್ ದಿವ್ಯಾಳ ಗಂಡ ಸರ್. ಅವತ್ತು ಅವ್ರು ನನ್ನನ್ನೇ ದಿವ್ಯಾ ಅಂದ್ಕೊಂಡು ಬಂಗಾರಿ ಅಂತ ಹೇಳಿದ್ನಲ್ವಾ, ಅವರೇ ಸರ್ ಭರತ್. ನಾವು ಬೆಂಗಳೂರು ಹೋದಾಗ ಮೊದಲು ಮಾಡೋ ಕೆಲಸನೇ ಭರತ್ನ ಹುಡ್ಕೋದು ಅಂತ ಅಂದ್ಲು. ಶರತ್, ಓಕೆ ಮೈ ಡಿಯರ್ ಹೆಂಡ್ತಿ, ಬಾಯಲ್ಲಿ ಕೂತ್ಕೋ ಅಂತ ಬೆಡ್ ಮೇಲೆ ಕೂರಿಸಿ ತಾನು ಅವಳ ತೊಡೆ ಮೇಲೆ ತಲೆ ಇಟ್ಟು ಮಲಗ್ದ. ನಿನ್ನ ಮೇಲೆ ಕೋಪ ಬರ್ತಿದೆ ಪಾರಿಜಾತ, ಆದರೆ ಏನು ಮಾಡಲಿ, ಕೋಪ ತೋರ್ಸೋಕ್ಕಾಗಲ್ವಲ್ಲ ಅಂತ ಅಂದ. ನಿತ್ಯ, ಕೋಪ ಬರ್ತಿದ್ಯಾ? ಯಾಕೆ ಸರ್, ಯಾಕೆ ಕೋಪ ಮಾಡ್ಕೊಳ್ಳೋ ಅಂಥದ್ದು ನಾನೇನು ಮಾಡಿದೆ ಅಂದ್ಲು. ಶರತ್, ಮತ್ತೆ ತಂಗಿ ಸಿಗಬೇಕು, ಓಕೆ, ಹಾಗಂತ ಈ ಬಡಪಾಯಿ ಗಂಡನೇ ಮರೆತುಬಿಟ್ಟಿಯಲ್ಲ, ಸರಿನಾ ಇದು? ಕೋಪ ಮಾಡ್ಕೋಬಾರ್ದ ಹೇಳು? ಮತ್ತೆ ಅವಾಗವಾಗ ಈ ಗಂಡನ ವಿಚಾರಿಸ್ಕೋ ಅಂದ. ನಿತ್ಯ ಅವನ ತಲೆ ಸವರ್ತಾ, ಓ ಅಷ್ಟೇನಾ? ನನ್ನ ಮುದ್ದು ಕಲಾವಿದನಿಗೆ ಪಾರಿಜಾತ ಮೇಲೆ ಕೋಪ ಬಂದಿದೆ, ಅದು ಹೋಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಅಂತ ಅವನ ಹಣೆಗೆ ಮುತ್ತಿಟ್ಟು, ಈ ಕೋಪ ಎಲ್ಲ ಹೋಗುತ್ತೆ ಅಂದ್ಲು. ಶರತ್, ಒಂದೇ ಮುತ್ತು ಕೊಟ್ಟರೆ ಅಷ್ಟು ಸುಲಭವಾಗಿ ಹೋಗಲ್ಲ ಅನಿಸುತ್ತೆ ಅಂದ. ನಿತ್ಯ ಅವನ ಹಣೆ, ಕಣ್ಣು, ಕೆನ್ನೆ, ತುಟಿಗಳಿಗೆ ಮುತ್ತು ಕೊಟ್ಟು, ಈಗ ಹೋಗುತ್ತೆ ಅಂದ್ಲು. ಶರತ್ ಖುಷಿಯಿಂದ ಅವಳು ಮುಂಗುರುಳು ಸರಿಸ್ತಾ, ನನ್ನ ಮುದ್ದು ರಾಕ್ಷಸಿ ಮುಖ ನೋಡಿದ್ರೆ ಕೋಪ ಮಾಡ್ಕೋಬೇಕು ಅನಿಸುತ್ತಾ? ನಿತ್ಯ, ಓ ಮತ್ತೆ ಇನ್ನೇನು ಮಾಡಬೇಕು ಅನಿಸುತ್ತೆ? ಶರತ್ ಪ್ರೀತಿಯಿಂದ ಮುತ್ತು ಕೊಟ್ಟು, ಮುದ್ದಾಡಬೇಕು ಅನಿಸುತ್ತೆ ಅಂದ. ನಿತ್ಯ ನಾಚ್ಕೊಳ್ತಾ, ಇದಕ್ಕೇನು ಕಡಿಮೆ ಇಲ್ಲ. ಹೌದು, ಅಂಕಲ್ ನಿಮ್ಮ ಹತ್ರ ಸಪ್ರೇಟಾಗಿ ಏನೋ ಹೇಳ್ತಾ ಇದ್ರಲ್ಲ, ಏನದು? ಶರತ್, ಅಂದರೆ ಕೇಳಿಸ್ಕೊಂಡ ಕಳ್ಳಿ ಅಂದ. ನಿತ್ಯ, ಕೇಳಿಸ್ಕೊಂಡಿದ್ದಿದ್ರೆ ಏನು ಅಂತ ಕೇಳ್ತಿದ್ನಾ ಪತಿದೇವರೇ ಅಂದ್ಲು. ಶರತ್, ಹಾಗೆಲ್ಲ ಹೇಳೋ ಹಾಗಿಲ್ಲ, ಸೀಕ್ರೆಟ್ ಅಂದ. ನಿತ್ಯ, ಓ ನಮ್ಮ ಹತ್ರನೇ ಸೀಕ್ರೆಟಾ? ಶರತ್, ಹೌದು ಮತ್ತೆ ಅಂದ. ನಿತ್ಯ, ಹಾಗಾದರೆ ಏನು ಅಂತ ಹೇಳಲ್ವಾ? ಶರತ್, ನೋ ಚಾನ್ಸ್, ಹೇಳಲ್ಲ ಅಂದರೆ ಏನು ಮಾಡ್ತೀಯಾ ಅಂದ. ನಿತ್ಯ, ಏನು ಮಾಡ್ತೀನಾ ನಿಮ್ಮನ್ನ, ಹೇಳಲ್ವಾ? ಹಾಂ ಹೇಳಲ್ವಾ ಅಂತ ಅವನಿಗೆ ಕಚ್ಕುಳಿ ಕೊಡೋದಕ್ಕೆ ಶುರು ಮಾಡಿದ್ದು. ಶರತ್ ನಗ್ತಾ, ಏ ರಾಕ್ಷಸಿ, ಬೇಡ ನೋಡು ಬಿಡೇ, ಏನು ಮಾಡ್ತಾ ಇದೆಯಾ? ನಿತ್ಯ, ಏನು ಬೇಡ ಹೇಳಿ ಅಂದರೆ ನಾಟಕ ಆಡ್ತಾಯಿದ್ದೀರಾ ಅಂದ್ಕೊಂಡು ಕಚ್ಕುಳಿ ಕೊಡ್ತಾನೇ ಇದ್ಲು. ಶರತ್, ಆಯಿತು ನಿಲ್ಲಿಸು, ಹೇಳ್ತೀನಿ ನಿಲ್ಲಿಸು ಅಂದ. ನಿತ್ಯ, ಹಾಗಾದರೆ ಹೇಳಿ ಅಂತ ಕಚ್ಕುಳಿ ಕೊಡೋದು ಸ್ಟಾಪ್ ಮಾಡಿದ್ಲು. ಶರತ್, ಸೀಕ್ರೆಟ್ ಅನ್ನಲ್ಲ, ಹತ್ರ ಬಾ ಅಂದ. ನಿತ್ಯ ಅವನಿಗೆ ಕಿವಿ ಕೊಟ್ಕೊಂಡು ಹತ್ರ ಹೋದ್ಲು. ಹಾಂ ಹೇಳಿ ಇವಾಗ ಅಂದ್ಲು. ಶರತ್ ಅವಳನ್ನೇ ನೋಡಿ ಅವಳ ಕೆನ್ನೆಗೆ ಮುತ್ತು ಕೊಡ್ತಾ, ಈ ತಲೆ ಕೆಟ್ಟವಳ ಹತ್ರ ಮುಗ್ಧ ಹುಡುಗ ನೀನು, ಹುಷಾರಾಗಿರೋ ಅಂತ ಹೇಳಿದ್ರು ಅಂದ. ನಿತ್ಯ, ಏನು ತಲೆ ಕೆಟ್ಟವಳ? ನನ್ನನ್ನು ತಲೆ ಕೆಟ್ಟವಳು ಅಂತೀರಾ?
ಈ ತಲೆ ಕಟ್ಟೆವಳು ಏನು ಮಾಡ್ತಾಳೆ ಗೊತ್ತಾ ಅಂದ್ಕೊಂಡು ಬೆಡ್ ಮೇಲಿದ್ದ ಪಿಲ್ಲೋ ತೊಗೊಂಡು ಅವನಿಗೆ ಹೊಡಿತಾಳೆ. ಶರತ್, ಅಯ್ಯೋ ರಾಕ್ಷಸಿ, ಗಂಡ ಬೆಡ್ರೂಮಿಗೆ ಬಂದರೆ ಸಾಕು, ಹೆಂಡತಿ ಆದವಳು ಗಂಡನ ಜೊತೆ ರೊಮ್ಯಾನ್ಸ್ ಮಾಡೋದನ್ನು ಕೇಳಿದ್ದೀನಿ, ನೀನು ನೋಡಿದ್ರೆ ಗಂಡನ ಮೇಲೆ ದೌರ್ಜನ್ಯ ಮಾಡ್ತೀಯಾ, ಓಕೆ ಅಂದ. ನಿತ್ಯ, ಆಹಾ ರೊಮ್ಯಾನ್ಸ್ ಮಾಡಬೇಕಂತೆ ಆಸೆ ನೋಡಿ, ನಾನು ಕೇಳಿದ್ದಕ್ಕೆ ನೀವು ಉತ್ತರ ಹೇಳಿದ್ರು, ಇನ್ನೂ ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡಬೇಕು, ಹೋಗಲೋ ಅಂತ ಮುಖ ತಿರುವಿ ಅವನಿಗೆ ಬೆನ್ನು ಹಾಕಿ ಕೂತ್ಕೊಂಡ್ಳು. ಶರತ್, ಏನು ಹೋಗಲೋನಾ? ನೋಡು, ಬರ್ತಾ ಬರ್ತಾ ಗಂಡನ ಮೇಲೆ ಇರೋ ಮರ್ಯಾದೆನೂ ಕಡಿಮೆ ಆಗ್ತಿದೆ, ಏನು ಮಾಡೋಣ, ನಮ್ಮ ಗಂಡ ಜನ್ಮನೇ ಇಷ್ಟು ಅನಿಸುತ್ತೆ ಅಂದ. ನಿತ್ಯ ಆ ಕಡೆ ತಿರ್ಕೊಂಡು ಒಳಗೊಳಗೆ ನಗ್ತಾ, ಹಾಗೆ ಅಂದ್ಕೊಳ್ಳಿ ಏನೀಗ ಅಂದ್ಲು. ಶರತ್, ಸರಿ ನಾನೇ ಸೋತೆ, ಹೇಳ್ತೀನಿ ಬಾ ಅಂತ ಅವಳನ್ನ ತಪ್ಪಿಕೊಂಡು ಜೊಲ್ಲುತ್ತಾ, ನಿಮ್ಮ ಅಂಕಲ್ ಏನು ಹೇಳಿದ್ರು ಅಂದರೆ, ಈ ಮುದ್ದು ರಾಕ್ಷಸಿ ಮುಖದಲ್ಲಿರೋ ಈ ನಗು ಯಾವಾಗಲೂ ಹೀಗೆ ಇರೋ ಹಾಗೆ ನೋಡ್ಕೋ ಅಂತ ಹೇಳಿದ್ರು, ನಾನು ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿದೆ ಅಂಥೇಳಿ ಈಗ ಸಮಾಧಾನನಾ ಅಂದ. ನಿತ್ಯ, ಅದು ನನಗೂ ಗೊತ್ತು ಅಂದ್ಲು. ಶರತ್, ಏನು ಗೊತ್ತಿತ್ತಾ, ಆದರೂ ಯಾಕೆ ನನ್ನ ಅಷ್ಟು ಪೀಡಿಸ್ದೆ ರಾಕ್ಷಸಿ ಅಂದ. ನಿತ್ಯ, ಸುಮ್ಮನೆ ಡಿಯರ್, ನನ್ನ ಪತಿದೇವರನ್ನು ಸ್ವಲ್ಪ ಕಾಡಿಸೋಣ ಅಂತ ನಕ್ಕಳು. ಸರಿ ಸರ್, ತುಂಬ ಟಯರ್ಡ್ ಆಗಿದೆ ಅಂದ್ರಲ್ಲ, ಮಲ್ಕೊಳ್ಳಿ ಅಂತ ಮಲಗಿದ್ರು. ಹೊಸ ಜಾಗ ಅದರಿಂದ ತುಂಬ ಹೊತ್ತಾದರೂ ನಿತ್ಯಗೆ ನಿದ್ದೆ ಬರಲೇ ಇಲ್ಲ. ಹಂಗಾತ ಮಲ್ಕೊಂಡು ತಿರುಗೋ ಫ್ಯಾನ್ ನೋಡ್ತಾ ಲಾಯರ್ ಉಮಾಪತಿಯವರು ಹೇಳಿದ್ರ ಬಗ್ಗೆ ಯೋಚಿಸ್ತಾನೇ ಇದ್ಲು. ಸರಿ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗ್ತಾ ಬಂತು. ವಿಂಡೋಯಿಂದ ಆಚೆ ಏನೋ ನೆರಳು ಕಾಣಿಸ್ದ ಹಾಗಾಯಿತು. ಅದನ್ನು ನೋಡಿ ನಿತ್ಯ ಆಶ್ಚರ್ಯದಲ್ಲಿ, ಯಾರದು ಅಂತ ಹೊರಗೆ ಎದ್ದು ಬಂದ್ಲು. ಅವಳಿಂದ 10 ಹೆಜ್ಜೆ ಮುಂದೆ ಯಾರೋ ಒಬ್ಬರು ವ್ಯಕ್ತಿ ಮುಖ ಕಾಣಿಸದಂತೆ ಕವರ್ ಮಾಡಿ ನಿಂತಿರೋ ಹಾಗೆ ಆಯಿತು. ಅದನ್ನು ನೋಡಿ ಭಯಪಟ್ಟು ಮುಂದೆ ಹೋಗೋದಕ್ಕೆ ಧೈರ್ಯ ಸಾಲದೆ ರಭಸದಿಂದ ಶರತ್ ಹತ್ರ ಓಡ್ತಾ ಇದ್ಲು. ಗಾಬರಿಯಲ್ಲಿ ಶರತ್ಗೆ ಡಿಕ್ಕಿ ಹೊಡೆದು ದೂರ ಸರಿದು ನಿಂತಳು. ಮುಖದಲ್ಲಿ ಬೆವರು ನೀರಿನಂತೆ ಹರಿತಿತ್ತು. ಗಂಟ್ಲಲ್ಲಿ ನೀರಿಲ್ಲದೆ ಬಲವಂತದಿಂದ ಉಗುಳು ನುಂಗಿ ಅವನ್ನೇ ನೋಡ್ತಾ ನಿಂತಳು. ಶರತ್, ಪಾರಿಜಾತ, ಯಾಕೇನಾಯಿತು, ಯಾಕೆ ಇಷ್ಟು ಗಾಬರಿಯಾಗಿದೆಯಾ, ಇಷ್ಟಕ್ಕೂ ಇಲ್ಲಿಗೆ ಯಾಕೆ ಎದ್ದು ಬಂದೆ ಅಂದ. ನಿತ್ಯ, ಸರ್ ಇಲ್ಲಿ ಯಾರೋ ಇದ್ದಾರೆ ಸರ್, ನಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸರ್ ಅಂತ ನಡುಗ್ತಾ ಇದ್ಲು. ಶರತ್, ಹೌದಾ, ಯಾರಿದ್ದಾರೆ ಬಾ ನೋಡೋಣ, ಹೆದರ್ಕೋಬೇಡ ಪಾರಿಜಾತ, ನಾನು ಇದ್ದೀನಿ ಬಾ ಅಂತ ಕರ್ಕೊಂಡು ಹೋದ. ಯಾರೂ ಇರಲಿಲ್ಲ. ಶರತ್, ಇಲ್ಲಿ ಯಾರೂ ಇಲ್ವಲ್ಲಮ್ಮ, ನೀನು ಏನು ನೋಡಿದೆ? ನಿತ್ಯ, ಇಲ್ಲ ಸರ್, ನಾನು ನೋಡಿದೆ, ಆ ರೂಮ್ನ ವಿಂಡೋ ಹತ್ತಿರ ಯಾವುದೋ ನೆರಳು ಪಾಸಾದ ಹಾಗಾಯಿತು, ಅದನ್ನು ನೋಡ್ತಾ ಬಂದೆ, ಇಲ್ಲಿವರೆಗೂ ಬಂದರು, ಅವ್ರ ಮುಖನ ಕವರ್ ಮಾಡ್ಕೊಂಡಿದ್ರು ಸರ್, ನಾನು ನೋಡಿದೆ ಸರ್ ಅಂತ ಭಯದಲ್ಲೇ ಹೇಳಿದ್ಲು. ಶರತ್, ಪಾರಿಜಾತ, ಅಲ್ಲಿ ಯಾರೂ ಇಲ್ಲ, ಅದು ನಿನ್ನ ಭ್ರಮೆ ಅಷ್ಟೆ. ಅವಳು 2 ಕೆನ್ನೆ ಹಿಡಿದು, ನೋಡು, ನಿನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಿನ್ನ ತಂಗಿ ಬದುಕಿರೋ ಸತ್ಯ ತಿಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಮನಸ್ಸಲ್ಲಿರೋ ಆ ಭಯ ಆತಂಕ ದೂರ ಆಗಲಿ, ನಿನ್ನ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ಆದರೆ ನೀನು ನೋಡಿದ್ರೆ ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೆಯಾ. ನೀನು ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳೋದನ್ನು ನಿಮ್ಮ ಅಂಕಲ್ ಆಂಟಿ ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ, ಯೋಚನೆ ಮಾಡಿದ್ಯಾ? ಜಸ್ಟ್ ಕಾಮ್ ಡೌನ್, ಅಲ್ಲಿ ಯಾರೂ ಇಲ್ಲ ಪಾರಿಜಾತ, ಡೋಂಟ್ ಬಿ ಎಕ್ಸೈಟೆಡ್. ನಿತ್ಯ, ಇನ್ನೊಂದು ಸಲ ಆ ಕಡೆ ನೋಡಿ, ನಿಜವಾಗ್ಲೂ ಇದು ನನ್ನ ಭ್ರಮೆನಾ ಅಥವಾ ಅದು ನನ್ನ ಕಾಡೋ ಕರಿ ನೆರಳ ಅಂದ್ಕೊಂಡು, ಸಾರಿ ಸರ್, ನೀವು ಹೇಳಿದಾಗೆ ಇದು ನನ್ನ ಭ್ರಮೆನೇ ಇರಬೇಕು, ಇನ್ನೊಂದು ಸಲ ಈ ರೀತಿ ನಡ್ಕೊಳ್ಳಲ್ಲ ಸರ್, ನಾನು ಭಯ ಪಡಲ್ಲ, ಬನ್ನಿ ಹೋಗೋಣ ಅಂದ್ಲು. ಶರತ್ ಖುಷಿಯಲ್ಲಿ, ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್, ನನ್ನ ಪಾರಿಜಾತ ಜಾಣೆ, ಬಾ ಅಂತ ವಾಪಸ್ ರೂಮ್ಗೆ ಹೋದರು. ಆಫ್ಟರ್ ಮಾರ್ನಿಂಗ್ ಲಾಯರ್ ಉಮಾಪತಿಯವರು ಹಾಲ್ನಲ್ಲಿ ಕುಳಿತು ಪೇಪರ್ ಓದ್ತಾ ಕುಳಿತಿದ್ರು. ಶರತ್ ಅಲ್ಲಿಗೆ ಬರ್ತಾನೆ. ಗುಡ್ ಮಾರ್ನಿಂಗ್ ಸರ್. ಲಾಯರ್ ಉಮಾಪತಿಯವರು, ವೆರಿ ಗುಡ್ ಮಾರ್ನಿಂಗ್ ಶರತ್, ಹೊಸ ಜಾಗ, ನಿದ್ರೆ ಬರಲಿಲ್ಲ ಅನಿಸುತ್ತೆ ಅಂದರು. ನಿತ್ಯ ಎಲ್ಲಿ ಅಂದರು. ಶರತ್, ಹಾಗೇನಿಲ್ಲ ಸರ್, ಅವಳು ಇನ್ನೂ ಫ್ರೆಶ್ ಅಪ್ ಆಗ್ತಾ ಇದ್ಲು, ಎದ್ದಿದ್ದು ಸ್ವಲ್ಪ ಲೇಟ್ ಅಂತ ಹೇಳ್ದ. ಉಮಾಪತಿ, ಬೇಗ ಟಿಫನ್ ಮಾಡ್ಕೊಬಿಡಿ, ಇವತ್ತೇ ಕನಕಾಂಬರಿ ಎಸ್ಟೇಟ್ಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಶರತ್, ಓಕೆ ಸರ್, ನಾನು ಪಾರಿಜಾತ ಕರ್ಕೊಂಡು ಬರ್ತೀನಿ ಅಂತ ರೂಮ್ಗೆ ಹೋದ. ನಿತ್ಯ ಆಗ್ತಾನೆ ಸ್ನಾನ ಮುಗಿಸಿ ಸೀರೆ ಉಟ್ಕೊಳ್ತಾ ಇದ್ಲು. ಶರತ್ ರೂಮ್ ಒಳಗಡೆ ಬರೋದು ನೋಡಿ ನಾಚಿಕೆಯಿಂದ, ಅಯ್ಯೋ ಛೀ ಅಂತ ಆ ಕಡೆ ತಿರುಗಿ, ಸರ್ ನಾನು ಸೀರೆ ಉಟ್ಕೊಳ್ತಾ ಇದ್ದೀನಿ, ನೀವು ನೋಡಿದ್ರೆ ಹೇಳ್ದೆ ಕೇಳ್ದೆ ಗೂಳಿ ಹಾಗೆ ನುಗ್ತಾ ಇದ್ದೀರಲ್ಲ ಅಂದ್ಲು.
ಶರತ್ ಅವಳ ಮಾತು ಕೇಳಿ ನಗ್ತಾ ಡೋರ್ ಲಾಕ್ ಮಾಡಿ ಹತ್ತಿರ ಬಂದು ಹಿಂದೆಯಿಂದ ತಪ್ಕೊಂಡು, ಏಯ್ ರಾಕ್ಷಸಿ, ಸೀರೆ ಉಟ್ಕೊಳ್ತಾ ಇರೋಳು ಡೋರ್ ಲಾಕ್ ಮಾಡಬೇಕು ಅನ್ನೋ ಬುದ್ಧಿ ಇಲ್ವಾ ನಿಂಗೆ, ಬುದ್ದು ಅಂದ. ನಿತ್ಯ, ಇಲ್ಲಿಗೆ ಯಾರು ಬರ್ತಾರೆ ಸರ್ ಅಂದ್ಲು. ಶರತ್ ಮತ್ತೆ ಹೇಳ್ದೆ ಕೇಳ್ದೆ ಗೂಳಿ ಹಾಗೆ ನುಗ್ತಾ ಇದ್ದೀರಾ ಅಂತ ನನಗೆ ಬೈತಾ ಇದೆಯಾ. ನಿತ್ಯ, ಹಾಗೆ ಬರೋ ರೈಟ್ಸ್ ನಿಮಗೆ ಬಿಟ್ಟರೆ ಬೇರೆ ಯಾರಿಗಿದೆ ಹೇಳಿ ಅಂತ ನಾಚ್ಕೊಳ್ತಾ ಇದ್ಲು. ಶರತ್ ಬರೀ ಬರೋ ರೈಟ್ಸ್ ಅಲ್ಲ ಅಂದ್ಕೊಂಡು ಅವಳ ಕೈಯಲ್ಲಿದ್ದ ಸೀರೆ ತಗೊಂಡು ಉಡಿಸ್ಲಾ ಅಂತ ಪೀಸು ಧ್ವನಿಯಲ್ಲಿ ಕೇಳ್ದ. ನಿತ್ಯ ನಾಚಿಕೆಯಿಂದ ಅಂತ ತಲೆ ಆಡಿಸಿದ್ಲು. ಶರತ್ ಕಣ್ಣಲ್ಲೇ ಅವಳನ್ನ ಮೋಹಿಸುತ್ತಾ ಸೀರೆ ನೆರಿಗೆ ಹಿಡಿದು ಸಿಕ್ಸ್ತ. ಅವನ ಸ್ಪರ್ಶಕ್ಕೆ ನಿತ್ಯ ನಾಚಿ ನೀರಾಗಿ ಕಣ್ಮುಚ್ಚಿ ನಿಂತಿದ್ಲು. ಶರತ್ ಅವಳು ಕಣ್ಮುಚ್ಚಿ ನಿಂತಿರೋದು ನೋಡಿ ಅವಳ ಮುಖಕ್ಕೆ ಉಫ್ ಮಾಡ್ತಾ ಗಾಳಿ ಬಿಟ್ಟ. ನಿತ್ಯ ಕಣ್ ತೆರೆದು ಅವನನ್ನು ನೋಡಿ ಹಾಗೇ ನಿಂತಿದ್ಲು. ಶರತ್ ಅವಳ ಕಲ್ಲ ಹಿಡಿದು, ನನ್ನ ಬೊಂಬೆ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಗೊತ್ತಾ ಅಂತ ಮುದ್ದು ಮಾಡ್ತಾ ಅವಳ ಕಣ್ಣಲ್ಲಿದ್ದ ಕಾಡಿಗೆ ತೆಗೆದು ದೃಷ್ಟಿ ಪಟ್ಟಿಟ್ಟ. ನಿತ್ಯ ಖುಷಿಯಿಂದ, ಸಾಕು ಸಾಕು, ಸಾಹೇಬ್ರು ಬೇರೆ ಮೂಡ್ಗೆ ಹೋಗ್ತಾ ಇದ್ದೀರಾ, ಬನ್ನಿ ಅಂಕಲ್ ಕಾಯ್ತಾ ಇರ್ತಾರೆ ಅಂತ ಅವನ ತೋಳು ತಪ್ಪಿಕೊಂಡು ಹೊರಗಡೆ ಕರ್ಕೊಂಡು ಹೋದ್ಲು. ಈ ಥರ ಗಂಡ ಹೆಂಡ್ತಿ ಇದ್ದರೆ ಯಾರಿಗೆ ತಾನೇ ಬೇಜಾರಾಗುತ್ತೆ ಹೇಳಿ. ಇವ್ರು ಕ್ಯೂಟ್ ಕಾನ್ವರ್ಸೇಷನ್ ಕೇಳ್ಕೊಂಡು ಬಂದ್ರಲ್ವಾ. ಕ್ಯೂಟಲ್ಲಿ ಒಂದು ಸ್ವಲ್ಪ ಕರಿ ನೆರಳಿನ ಅನುಭವ ಆಯಿತು, ಕಷ್ಟವೂ ಆಯಿತು, ಸುಖವೂ ಆಯಿತು ಅಂತ ಅಂದ್ಕೊಳ್ಬೋದು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗ ತರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್.